ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಭೀಮಾ ನದಿಯ ನೀರಿನ ಮೇಲೆ ಜಿಲ್ಲೆಯ ಜನ ಅವಲಂಬಿತರಾಗಿದ್ದಾರೆ. ಆದರೆ ಕುಡಿಯುವ ನೀರಿಲ್ಲದ ಸಮಯದಲ್ಲಿ ಆಂಧ್ರ ಮೂಲದ ರೈತರು ಭತ್ತದ ಬೆಳೆಗೆ ನೀರು ಹರಿಸಿಕೊಳ್ತಾ ಇದ್ದಾರೆ. ಬೆಳೆಗೆ ನೀರು ಉಣಿಸಿ ಕುಡಿಯಲು ನೀರು ಸಿಗದ ಹಾಗೆ ಮಾಡ್ತಾ ಇದ್ದಾರೆ ಅಂತ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಆದ ಬಿಎನ್ ವಿಶ್ವನಾಥ ನಾಯ್ಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಕುಡಿಯಲು ಭೀಮಾ ನದಿ ನೀರೇ ಆಸರೆಯಾಗಿದೆ. ಆದರೆ ಕುಡಿಯಲು ಬಳಸುವ ನೀರನ್ನೇ ಆಂಧ್ರದ ರೈತರು ಗದ್ದೆಗಳಿಗೆ ಭತ್ತ ಬೆಳೆಯಲು ನೀರನ್ನ ಹರಿಸಿಕೊಳ್ತಾ ಇದ್ದು ಕುಡಿಯುವ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನದಿಯಲ್ಲಿ ನೀರು ಖಾಲಿಯಾದರೆ ಜಿಲ್ಲೆಯ ಜನ ಜೀವಜಲಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ಬೇಸಿಗೆಗಾಲ ಆರಂಭವಾಗಿದ್ದರಿಂದ ಯಾದಗಿರಿ ನಗರದಲ್ಲಿ ವಾರದಲ್ಲಿ 3 ಬಾರಿ ಮಾತ್ರ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಏನೋ ಕೆಲವು ಹಳ್ಳಿಯಲ್ಲಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದು ಬೇಸಿಗೆ ಆರಂಭದ ಸ್ಥಿತಿ. ಹೀಗಾದ್ರೆ ಮುಂದೆ ಇನ್ನು 4 ತಿಂಗಳ ಕಾಲ ಬೇಸಿಗೆ ಎದುರಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ವಿಜಯ್ ಕುಮಾರ್ ಮಗಂದಬ್ಬರು ಮಾತನಾಡಿ, ಯಾದಗಿರಿ ಭೀಮಾ ನದಿ ನೀರಿಗೆ ಕನ್ನ ಹಾಕುವ ಕೆಲಸ ನಡೀತಾ ಇದ್ದು ಕುಡಿಯುವ ನೀರಿಗೆ ಹಾಹಾಕಾರ ಎದುರಿಸಬೇಕಾಗಿದೆ. ಭೀಮಾ ನದಿ ನೀರಿಗೆ ಆಂಧ್ರ ಮೂಲದ ರೈತರು ಕನ್ನ ಹಾಕ್ತಾ ಇದ್ದಾರೆ. ಸುಮಾರು 1000 ಎಕರೆ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೆಯುತ್ತಿದ್ದಾರೆ. ಭತ್ತದ ಬೆಳೆಗೆ ನಿರಂತರವಾಗಿ ನೀರು ಉಣಿಸಬೇಕಾಗುತ್ತೆ. ನದಿಯೊಳಗೆ ಪಂಪ್ಸೆಟ್ಗಳನ್ನ ಬಿಟ್ಟು ನೀರನ್ನ ಪಂಪ್ ಮಾಡಿ ಬೆಳೆಗೆ ಹರಿಸುತ್ತಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ನದಿಯ 2 ಭಾಗದಲ್ಲಿ ಸುಮಾರು ಎಕರೆ ಪ್ರದೇಶದಲ್ಲಿ ಭತ್ತವನ್ನ ನಾಟಿ ಮಾಡಿದ್ದಾರೆ. ನಿರಂತರ ನೀರನ್ನ ಹರಿಸ್ತಾ ಇದ್ದಾರೆ. ಭತ್ತ ರಾಶಿ ಆಗಬೇಕಾದ್ರೆ ಇನ್ನು 1 ತಿಂಗಳ ಬೇಕಾಗುತ್ತೆ. 1 ತಿಂಗಳ ಕಾಲ ನೀರು ಹರಿಸಿದ್ರೆ ನದಿ ನೀರು ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ಹೀಗಾಗಿ ಮುಂದಿನ ದಿನದಲ್ಲಿ ಲಕ್ಷಾಂತರ ಜನರಿಗೆ ಕುಡಿಯಲು ನೀರು ಎಲ್ಲಿಂದ ತಂದುಕೊಡ್ತಾರೆ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ. ಭತ್ತ ನಾಟಿ ಮಾಡುವಾಗಲೇ ಜಿಲ್ಲೆಯ ಅಧಿಕಾರಿಗಳು ರೈತರಿಗೆ ತಡೆಯುವ ಕೆಲಸ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವ ಕೆಲಸಕ್ಕೆ ಹೋಗಿಲ್ಲ. ಹೀಗಾಗಿ ರೈತರು ಭತ್ತ ನಾಟಿ ಮಾಡಿ ಕುಳಿತುಕೊಂಡಿದ್ದಾರೆ. ನದಿ ನೀರು ಬಳಸುತ್ತಿರುವ ಕಾರಣಕ್ಕೆ ಜನ ನೀರಿಗಾಗಿ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಅಂತ ಅಧಿಕಾರಿಗಳ ವಿರುದ್ಧ ಜಯ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೀಕರ ಬರಗಾಲದ ಮಧ್ಯೆ ದಿನದಿಂದ ದಿನಕ್ಕೆ ತಾಪಮಾನ ಜಾಸ್ತಿ ಆಗ್ತಾ ಇದ್ದ ಕಾರಣಕ್ಕೆ ಜನರಿಗೆ ಭೀಮಾ ನದಿ ನೀರೇ ಗತಿಯಾಗಿದೆ. ಇಂತಹ ಸಂದರ್ಭದಲ್ಲಿ ರೈತರು ನೀರು ಬಳಕೆ ಮಾಡ್ತಾ ಇರೋದ್ರಿಂದ ಯಾದಗಿರಿ ಜಿಲ್ಲೆಯ ಜನರಿಗೆ ಮುಂಬರುವ ದಿನದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗೋದು ಸಹಜ. ಯಾದಗಿರಿ ಜಿಲ್ಲೆಯಲ್ಲಿ ಗಿರಿನಾಡಿನಲ್ಲಿ ಭೀಮಾ ನದಿ ಆಂಧ್ರದಲ್ಲಿಂದ ಬಂದಂಥ ರೈತರು ಸುಮಾರು 1000 ಎಕರೆ ಜಮೀನು ಒಂದು ಲೀಸಿಗೆ ತಗೊಂಡು ಮತ್ತು ಖರೀದಿ ಮಾಡಿಕೊಂಡು ಅವರು ರೈತರು ಏನದಲ್ಲ ನಮ್ಮ ಭೀಮಾ ನದಿಯಲ್ಲಿ ಪಂಪ್ಸೆಟ್ಗಳನ್ನ ಹಾಕಿಬಿಟ್ಟು ನೀರೇನದಲ್ಲ ಬಳಸ್ಕೊತಿದ್ದಾರೆ ಭತ್ತಕ್ಕೆ. ಈಗ ಆ ಭತ್ತಗಳನ್ನು ಬಳಸ್ಕೊತಿರೋಂಥ ಆಂಧ್ರ ರೈತರು ಹೀಗೆ ಅವರು ಬಳಸ್ಕೊತಿದ್ರೆ ಈಗ ಭತ್ತ ಬರೋಕ್ಕೂ ಸುಮಾರು 1 ತಿಂಗಳಾಗ್ತದೆ. 1 ತಿಂಗಳವರೆಗೆ ಅವರು ಸತತವಾಗಿ ಆಂಧ್ರ ಬಂದಂಥ ರೈತರು ನಮ್ಮ ಈ ಭೀಮಾ ನದಿಯ ನೀರನ್ನು ಬಳಸ್ಕೊಂಡ್ರೆ ಈಗಾಗಲೇ ಭೀಮಾ ನದಿಯ ನೀರೆಲ್ಲ ಕಡಿಮೆ ಇದೆ. ಇದೇ ರೀತಿ ಅವ್ರು ಇನ್ನೂ ಭತ್ತ ಬರೋಕ್ಕೆ ಇನ್ನೂ 1 ತಿಂಗಳ ಬೇಕು. 1 ತಿಂಗಳದವರೆಗೆ ಬಳಸ್ಕೊಂಡ್ರೆ ನಮ್ಮ ಯಾದಗಿರಿ ನಗರದಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಈಗಾಗಲೇ 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನೀರನ್ನು ಬಿಡ್ತಾ ಇದ್ದಾರೆ. ಮುಂದೊಂದು ದಿನ ಈ ನೀರಿಗೆ ಪರದಾಡಂಗೆ ಆಗ್ತದೆ ನಮ್ಮ ಗಿರಿನಾಡಿನ ಜನ. ಹಾಗಾಗಿ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಸಂಬಂಧ ಇರ್ಲಾರ್ತಾರ ವರ್ತಿಸುತ್ತಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಮನವಿ ಮಾಡಿಕೊಳ್ತು ಏನಂದರೆ ಈ ಆಂಧ್ರದಿಂದ ಬಂದಂಥ ರೈತರಿಗೆ ಸುಮಾರು 1000 ಎಕರೆಯಲ್ಲಿ ಭೀಮಾ ನದಿ ಪಕ್ಕದಲ್ಲಿ ಒಂದು ಭತ್ತ ಬೆಳೀತಿದ್ದಾರೆ. ಅಲ್ಲಿ ಹಲವಾರು ಸಾಕಷ್ಟು ಪಂಪ್ ಸೆಟ್ಗಳನ್ನು ಅಳವಡಿಸಿಕೊಂಡು ನೀರನ್ನು ತೊಗೊತಾ ಇದ್ದಾರೆ. ಹೀಗೆ ತೊಗೊಂಡ್ರೆ ನಮ್ಮ ಯಾದಗಿರಿ ಜಿಲ್ಲೆಗೆ 3-4 ದಿವಸಕ್ಕೊಮ್ಮೆ ನೀರು ಬಿಟ್ಟರೆ ಮುಂದೊಂದು ದಿನ ಒಂದು ಚಂಬುನಲ್ಲಿ ನೀರು ತಗೋಷ್ಟು ನಮಗೆ ಭಾಳ ಭೀಕರ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಈಗ ನಮ್ಮ ನಗರದಲ್ಲಿ ಈ ಥರ ಆದರೆ ಹಳ್ಳಿಯಲ್ಲಿ ಯಾವ ಥರ ಅಂದರೆ ಭಾಳ ನೀರಿನ ಪರದಾಡುವಂಗೆ ಸ್ಥಿತಿ ಆದ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ. ಹಾಗಾಗಿ ಆಂಧ್ರದಿಂದ ಬಂದಂಥ ರೈತರಿಗೆ ಏನದಲ್ಲ ಜಿಲ್ಲಾಡಳಿತ ಅವರಿಗೆ ಎಚ್ಚರಿಕೆ ಕೊಡಬೇಕು. ಕೊಟ್ಟ ಕೇಸಿನ ಅದನ್ನು ಪಂಪ್ ಸೆಟ್ಗಳು ಬಿಟ್ಟಂಥ ಭೀಮಾ ನದಿಯೆಲ್ಲ ತೆಗೆಯುವಂಥ ಕೆಲಸ ಮಾಡಿ ಇಮಿಡಿಯೇಟ್ಲಿ ತೆಗೆಯುವಂಥ ಕೆಲಸ ಮಾಡಬೇಕು. ಈಗಾಗಲೇ ನೀರು ನಮ್ಮ ಭೀಮಾ ನದಿಯಲ್ಲಿ ಕಡಿಮೆ ಅದ. ಇದೇ ರೀತಿ ಇನ್ನೂ ಒಂದು ಸತತವಾಗಿ ಬೆಳೆ ಬರೋಕ್ಕೆ ಇನ್ನೂ 1 ತಿಂಗಳು ಬೇಕು. 1 ತಿಂಗಳವರೆಗೆ ಆ ನೀರನ್ನು ಬಳಸ್ಕೊಂಡ್ರೆ ಭತ್ತಕ್ಕೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯೋಕ್ಕೆ ನೀರು ಇರಲಾರ್ದಂಗೆ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಜಿಲ್ಲಾಡಳಿತಕ್ಕೆ ನಾನು ನಮ್ಮ ಸಂಘಟನೆ ಕಡೆಯಿಂದ ಒಂದು ಎಚ್ಚರಿಕೆ ಆಗಿರ್ಬೋದು, ಒಂದು ಮನವಿ ಅಂತ ತಿಳ್ಕೊಂಡು ಕೇಸಿಂದ ಆಂಧ್ರದ ರೈತರಿಗೆ ಏನದಲ್ಲ ಅದು ಪಂಪ್ಸೆಟ್ಗಳನ್ನು ತೆಗೆಯೋಂಥ ಕೆಲಸ ಮಾಡಬೇಕಂತ ಕೇಳಿಕೊಳ್ತೇವೆ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ. ಯಾದಗಿರಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರ ಒಂದು ಅನಿಸಿಕೆ ಮತ್ತು ಅವರ ಬಯಕೆ ಏನೆಂದರೆ BN ವಿಶ್ವನಾಥ ನಾಯ್ಕರು ನಾವು ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಏನಂತ ಚರ್ಚೆ ಮಾಡಿದ್ವಿ ಅಂದರೆ ಯಾದಗಿರಿ
ಸಿಟಿ ಒಳಗೆ ಹೋಗ್ತಕ್ಕಂಥ ಭೀಮಾ ನದಿ ಏನದಲ್ಲ, ಆ ಭೀಮಾ ನದಿಯಲ್ಲಿ ಜಿಲ್ಲಾಧ್ಯಕ್ಷರು ವಿಶ್ವನಾಥ್ ನಾಯಕರು ಏನಂತ ಚರ್ಚೆ ಆಯಿತು ನಾವು ಅವ್ರ ಮಧ್ಯದಲ್ಲಿ ಅಂದರೆ, ಈ ಆಂಧ್ರದಿಂದ ಬಂದಿರತಕ್ಕಂಥ ರೈತರು ಸಾಕಾಗಷ್ಟು ನೀರನ್ನು ಉಪಯೋಗ ಮಾಡ್ತಾಯಿದ್ದಾರೆ. ನಮ್ಮ ಸಂಘಟನೆ ಇರೋದು ಈ ನಾಡಿನ ಜಲ, ಈ ನಾಡಿನ ಭೂಮಿ, ಈ ನಾಡಿನ ಭಾಷೆ ಧಕ್ಕೆ ಉಂಟಾದಾಗ ನಾವು ಎಚ್ಚೆತ್ತುಕೊಳ್ಬೇಕಂತ ನಾವಿಬ್ಬರು ಚರ್ಚೆ ಮಾಡಿದಾಗ, ಈಗ ನಾವು ಅಧ್ಯಕ್ಷರು ಬಿ ಎನ್ ವಿಶ್ವನಾಥ್ ನಾಯ್ಕರು ನಮ್ಗೆ ಏನು ಹೇಳಿದ್ರು ಅಂದರೆ, ಇಲ್ಲಿ ಭೀಮಾ ನದಿಯಲ್ಲಿ ನೀರು ಹೋಗ್ತಾ ಇದೆ, ಈ ನೀರು ನಮ್ಮ ಯಾದಗಿರಿ ಜಿಲ್ಲೆ ಜನರಿಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ನಾವು ಇದು ಖರೆ ಅದಲ್ಲಪ್ಪ, ಇದು ಸತ್ಯ ಆದಿದ್ದು ಅಂತ ಕೇಸಿ ನಾವು ಖುದ್ದಾಗಿ ಹೋಗಿ ಇಬ್ಬರು ಹೋಗಿ ಭೇಟಿಯಾಗಿ ಕೊಟ್ಟರು ನೋಡಿದಾಗ, ನದಿ ದಡದಲ್ಲಿ ಹೋಗಿ ನೋಡಿದಾಗ ಆ ಆಂಧ್ರದವರು ಎಷ್ಟೋ ಪಂಪ್ ಸೆಟ್ಗಳು, ಆ ಒಂದು 500-600 ಪಂಪ್ ಸೆಟ್ಗಳು 4,000 ಎಕರೆ ಭೂಮಿಗೆ ನೀರು ಬಿಡ್ಲತ್ತಾರ. ಇದು ನಾವು ಖಂಡಿಸ್ಬೇಕಾಗ್ತದೆ. ಇದು ನಾವು ಯಾಕಂದರೆ ಯಾದಗಿರಿ ಜಿಲ್ಲೆಯ ಜನ ನಾವು ಹಿಂಗೆ ಕುಂತ್ರೆ ನಾಳೆ ಯಾದಗಿರಿ ಜಿಲ್ಲೆ ಜನರಿಗೆ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ದಯಮಾಡಿ ಜಿಲ್ಲಾಧಿಕಾರಿಗಳು ಇದನ್ನು ಪರಿಗಣಿಸಬೇಕು. ಈ ನಮ್ಮ ಮನವಿಯನ್ನು ಒಂದು ವೇಳೆ ಪರಿಗಣಿಸದೆ ಹೋದಲ್ಲಿ ನಾಳೆ ಜಿಲ್ಲಾಧಿಕಾರಿಯನ್ನು ಮುತ್ತಿಗೆ ಆಗ್ತಕ್ಕಂಥ ಕೆಲಸ ನಮ್ಮ ಯಾದಗಿರಿ ಜಿಲ್ಲೆಯ ಜೈ ಕರ್ನಾಟಕ ಸಂಘಟನೆ ಮತ್ತು ಎಲ್ಲ ಸಾರ್ವಜನಿಕರು ಕೂಡಿ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಆಗಬೇಕಂತ ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಆದಷ್ಟು ಈ ಒಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಒಂದು ವೇಳೆ ಸ್ವೀಕರಿಸದೆ ಹೋದಲ್ಲಿ ವಿಶ್ವನಾಥ್ ನಾಯಕರು ನಾವು ಎಲ್ಲರೂ ಕೂಡಿ ರಾಜ್ಯಾಧ್ಯಕ್ಷರಿಗೆ ಮಾತಾಡಿ ಈ ಒಂದು ನಮ್ಮ ಮನವಿ ಆದಷ್ಟು ಬೇಗ ಈಡೇರಿಸ್ತಾರಂತ ಅಂದ್ಕೊಂಡಿವಿ. ಒಂದು ವೇಳೆ ಈಡೇರಿಸದೆ ಹೋದಲ್ಲಿ ಮುಂದೊಂದಿನ ಉಗ್ರವಾದ ಹೋರಾಟವನ್ನು ಕಾನೂನು ರೂಪರೇಷೆಗಳು ರೆಡಿ ಮಾಡಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಜೈ ಕರ್ನಾಟಕ ಸಂಘಟನೆ ಯಾದಗಿರಿ ಜಿಲ್ಲಾ ಘಟಕ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.